ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್ ನಮ್ಮ ಹೆಸರೇನು? ನಮ್ಮ ಹೆಸರು ನೋಡಿ ಪ್ರಚಂಡ ಕಲಾವಿದ RJPT ಅಂತ ಚಾನಲ್ ಅವ್ರು ನಾವು. ಆಯ್ತಾ? ನೀವು ಕಪ್ಪು ಪ್ಯಾಂಟ್ ಹಾಕ್ಬಿಟ್ಟಿದಾರಲ್ಲ. ಹೌದು, ಪ್ಯಾಂಟ್ ಹಾಕ್ಬಾರ್ದು. ಎಲ್ಲ ಎಲ್ಲ ಇಬ್ರು ಮುದುಕರು ಬಂದಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಸಿಂಗಪ್ಪ ಅಂತ. ಹಾಗಾಗಿ ಈಗ ಸುತ್ತ ಗಿಡ ಹಾಕಿದ್ದೀರಿ ಇವಾಗ. ಹಾಕಿದ್ದೀನಿ ಎಲ್ಲ. ನೆನ್ನೆ ಹೇಳ್ದಂಗೆ ಇವತ್ತು ಮಾಡಿಬಿಟ್ಟಿದ್ದೀರಿ ಎಲ್ಲ ನಮ್ಮ JSS ಕಾಲೇಜಿಂದ ಕಟ್ ಮಾಡಿ. ಏನು ಗಿಡ ಸರ್ ಇದು? ಕೊಲಂಬಿಯಾ. ಹೂವು ಬಿಡ್ತದಾ? ವೈಟ್ ಕಾಂಪೌಂಡ್ ಸುತ್ತ ನೆಟ್ಟಿದೀವಲ್ಲ, ನೆಟ್ಟಿದ್ದೀರಿ. ಆ ಕಾಂಪೌಂಡ್ ಗಿಲ್ಸಿದ್ರೆ ಅರ್ಧ ಬರ್ತದೆ, ಅರ್ಧ ಬರುವಾಗ ನೋಡ್ಕೋಬೇಕು. ಆಮೇಲೆ ಹೂ ಚೆನ್ನಾಗಿ ಬಿಡುತ್ತೆ, ಅದನ್ನ ನೀಟಾಗಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಬಟ್ ದನಗಿನ ಏನು ಕಡಿಯಲ್ಲ, ಹಾಲಿದೆ ಅದರಲ್ಲಿ. ಸರಿ ಸರ್, ಅದರಿಂದ ಕಡಿಯಲ್ಲ. ಏನಪ್ಪ ಅಂದ್ರೆ ಈಗ ಮಧ್ಯೆ ನಾವು ನೀವು ಆಗಲಿ ನಮ್ಮ ಸಿಂಗಪ್ಪ ಅವರಾಗಲಿ ನೋಡ್ಕೋಬೇಕು. ಓಕೆ ಒಳ್ಳೆ ನೀರು ಹಾಕಿದ್ರೆ ಸ್ವಲ್ಪ ಕೆಂದಿ ಕಡೆವರೆಗೆ. ಇಲ್ಲಿ ನೋಡಿ, ನೀವು ಇಲ್ಲದೆ ಹೋಗ್ಲಿ ಇಲ್ದಿರೋ ಹೋಗ್ಲಿ, ಇಲ್ಲಿರೋ ಸಿಂಗಪ್ಪ ನಿಜವಾಗ್ಲೂ ಗ್ಯಾರಂಟಿ ನೀರು ಹಾಕ್ತಾರೆ. ಯಾಕೆಂದ್ರೆ ಅವರು ನೀರು ಹಾಕ್ತಾರೆ, ಗಿಡಕ್ಕೆ ನೀರು ಹಾಕ್ತಾರೆ, ಇದೆಲ್ಲ ನೋಡ್ತಾರ ಮಾಡ್ತಾರ ಮಾಡ್ತಾರ. ಅದರಿಂದ ನೀರು ಇಲ್ಲೆಲ್ಲ ಹಾಕ್ತಾರ ಬಿಡಿ, ಅದ್ರದ್ದೇನು ತೊಂದರೆ ಇಲ್ಲ. ಏನು ಸಿಂಗಣ್ಣವ್ರೆ ನಮಸ್ಕಾರ. ಹೇಳಪ್ಪ, ಏನು ಎಲ್ಕೊಟ್ಟು ಇಟ್ಕೊಂಡು ನಿಂತ್ಬಿಡಿದ್ರಿ? ಏನಪ್ಪ ಎಲ್ಲ ಕಪಾತ್ ಮಾಡ್ತಾ ಇದ್ದೀರಿ. ಗಿಡ ಗಿಡ ನಡೆಸ್ತೀರ ನೀವು? ಪರವಾಗಿಲ್ಲ. ಬೆಳಿಗ್ಗೆ ಟೈಮು ಒಂದಷ್ಟು ನೀರು ಹಾಕಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಗಿಡ ಬೆಳಿಬೇಕು, ಮರ ಬೆಳೆಸ್ಬೇಕು, ಪರಿಸರ ಒಳ್ಳೇದಾಗಬೇಕು. ಜನಕ್ಕೆ ಅದು ಅದ್ಭುತವಾದ ಮಾತು, ಜನಗಳಿಗೆ ಅನುಕೂಲ. ನಿಜ ಬರ್ತಾವ. ನಿಜ. ಮಹೇಶ್ ಅಂತ ಅವ್ನು ಗಿಡ ನೆಡಕ್ಕೆ ಸಪೋರ್ಟ್ ಮಾಡಿದಾನೆ. ಮಹೇಶ್ ಪರವಾಗಿಲ್ವಾ? ರಂಜಿತ್, ಸಂಜು, ಮಹೇಶ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ. ಮಾನಸ ಸ್ಕೂಲು. ಅವನು ಗಿಡ ಬೆಳೆಸಕ್ಕೆ ಆಸಕ್ತಿ. ಪರವಾಗಿಲ್ಲ, ತುಂಬಾ ನೋಡ್ತಾನಲ್ಲ ಅವನು ಗಿಡ ಕಟ್ ಮಾಡೋದು ಬೆಳೆಸೋದು, ಅದರಿಂದ ಅವನಿಗೂ ಆಸಕ್ತಿ ಇದೆ. ಒಳ್ಳೆ ಕೆಲಸ. ಅವನು ಬೇಕಾದ್ರೆ ಮಧ್ಯೆ ಬೆಳಕಿನಾಗ ಸಂಜೆ ಸ್ಕೂಲಿಂದ ಬಂದಾಗ ಗಿಡಗಳೆಲ್ಲ ನೀರು ಹಾಕ್ತಾರೆ. ಹಾಕ್ಬೇಕು ಪ್ರತಿ. ಈಗ ಗಿಡ ನೀವು ಹಾಕಿ ಇಟ್ಬಿಟ್ಟಿಗೆ ಒಳ್ಳೇದಲ್ಲ. ನೀವು ಒಂದು ದಿನ ಬಿಟ್ಟು ಒಂದು ದಿನ ಸ್ವಲ್ಪ ನೀರು ಹಾಕಿ, ಆಮೇಲೆ ಬೇಕಾದ್ರೆ ನೀವು ಹಾಕ್ಬೇಕಾಗಿಲ್ಲ, ಅದೇ ಕೆಂದ್ಕತ್ತದ. ಅದು ಆಟೋಮೆಟಿಕ್ ಮಳೆ ಗಿಡ ಬಂದ್ರೆ ಗಿಡಗಳಿದಾವೆ, ಫಸ್ಟ್ ನೋಡ್ಕೊತೀನಿ ನಾನು. ಮಳೆ ಗಿಡ ಬಂದ್ರೆ ಅಡ್ಜಸ್ಟ್ ಆಯ್ತು, ನೀರಿಗೇನು ತೊಂದರೆ ಇಲ್ಲ ಅವಾಗ. ಆಯ್ತಾ? ಆದ್ರಿಂದ ಇವತ್ತು ಇದು ಪಾರ್ಕ್ ತಾನೇ ಇದು? ಇದ್ರ ಹೆಸರೇನು ಪಾರ್ಕು ಸಿಂಗೇಗೌಡ್ರೆ? ಪಾರ್ಕ್ ಹೆಸರು KSN ಬಡಾವಣೆ ಪಾರ್ಕು. ಪರವಾಗಿಲ್ಲ, ಅವರು ಮುನ್ಸಿಪಾಲ್ಟಿ ಪಾಪ ಎಲ್ಲ ಗಿಡ ಹಾಕವ್ರ. ಅದ್ರ ಜೊತೆಲಿ ನೀವು ಹೂವಿನ ಗಿಡ ಹಾಕಿದ್ದೀರಿ. ತುಂಬ ಒಳ್ಳೇದಾಗಲಿ ನಿಮಗೆಲ್ಲ ಒಳ್ಳೇದಾಗಲಿ. ಅದು ಇದೇ ರೀತಿ ನೀವು ನೀರು ಹಾಕಿ ಬೆಳೆಸಿ, ಪರಿಸರ ಕಾಪಾಡಿ. ಇಲ್ಲಿ ಸುತ್ತಮುತ್ತ ಗಿಡ ಇದ್ದರೂ ಸ್ವಲ್ಪ ಅವರು ಕೀಳ್ತಾರೆ, ನೀವು ಸ್ವಲ್ಪ ಕಿತ್ಕೊಂಡು ಮಕ್ಕಳು ಮರಿ ಆಟ ಆಡಲಿ, ಮತ್ತು ವಾಕ್ ಮಾಡಲಿ. ಎಲ್ಲ ಜನಗಳು ವಾಕ್ ಮಾಡ್ಬೋದು, ಒಳ್ಳೆ ಗಾಳಿ ಬರ್ತದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಇಲ್ಲಿ ವಾಕ್ ಮಾಡೋಕ್ಕೆ, ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಪ್ರತಿಯೊಬ್ಬರು ನೀವು ವಾಕ್ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಈಗ ಗುಂಡ್ಲುಪೇಟೆಯಲ್ಲಿ ಪಾರ್ಕಿಂಗ್ ಇರೋದ್ರಲ್ಲಿ ಯಾರು ಸುತ್ತ ಗಿಡ ಹಾಕಿಲ್ಲ, ಬಟ್ ಈಗ ನಾವು ಹಾಕಿರೋದಕ್ಕೆ ಚೆನ್ನಾಗಿ ಗಿಡ ಬೆಳೆದ್ಬಿಟ್ರೆ ಚೆನ್ನಾಗಿರುತ್ತೆ, ನೋಡಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ವೈಟ್ ನೋಡಕ್ಕೆ ಚೆನ್ನಾಗಿರುತ್ತೆ. ಅದು ಒಳ್ಳೆಯದು. ಬಂದಾಗ ಮುನ್ಸಿಪಾಲ್ಟಿ ಬಂದಾಗ ಹೂವಲ್ಲಿ ನೋಡಿ ಯಾರು ನೆಟ್ಟವರು, ಯಾರು ಇದು ಮಾಡೋರು ಅಂತ ಅವ್ರಿಗೆ ಒಂಥರ ಮನವರಿಕೆ ಆಗಬೇಕು. ಹೌದೌದು, ನಿಜ. ನೀವು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ. ಆದ್ದರಿಂದ ನಾವು JSS ಕಾಲೇಜು ಪಾರ್ಕಿಂಗ್ ಮೇಂಟೆನೆನ್ಸ್ ಮಹೇಶ್ ಇನ್ನೂ ಆಸಕ್ತಿ ಇದೆ ಬೆಳೆಸಬೇಕು ಅಂತ. ಹೌದು, ನೀವು ನಿನ್ನೆ ಹೇಳಿದ್ರಿ ಅದೇ ರೀತಿ ತಂದು ಹಾಕಿದ್ದೀರಿ ಗಿಡನ. ಪರವಾಗಿಲ್ಲ, ತುಂಬ ಸಂತೋಷ. ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಹಾಕಿ ಸ್ವಲ್ಪ ನೀರನ್ನ ಸಿಂಗೇಗೌಡ್ರಿಗೆ ಹೇಳ್ಬಿಡಿ. ಸಿಂಗೇಗೌಡ್ರು ನೀರು ಹಾಕ್ತಾರೆ, ಆಸಕ್ತಿ ನೀರು ಹಾಕ್ತಾರೆ. ಇವಾಗ ಹಾಕಿರೋದಕ್ಕೂ ಗಿಡಗಳಿಗೂ ಅವರೇ ಬಂದು ಸ್ವಲ್ಪ ನೀರು ಹಾಕವ್ರ. ನಾನೇ ನೋಡಿದ್ದೀನಿ ನೀರು ಹಾಕವ್ರ. ಆದ್ದರಿಂದ ಪರವಾಗಿಲ್ಲ, ತುಂಬ ಸಂತೋಷ. ಇದೇ ರೀತಿ ಬೆಳೆಸಿ ಎಲ್ಲ ಅಚ್ಚುಕಟ್ಟು ಕ್ಲೀನಾಗಿ ಆಗ್ತದೆ. ಮಕ್ಕಳುಗಳು ಆಟ ಆಡೋಕ್ಕೂ ಚೆನ್ನಾಗಿರ್ತವೆ. ಬಾಲ್ ಆಟ, ಬ್ಯಾಡ್ಮಿಂಟನ್ ಎಲ್ಲ ಆಟನೂ ಆಡ್ತವೆ, ಕ್ರಿಕೆಟ್ ಆಡ್ತವೆ. ಮತ್ತು ವಾಕ್ ಮಾಡ್ಬೋದು, ಎಲ್ಲ ಜನಗಳು ಮಾಡ್ಬೋದು. ಬೆಳಗ್ಗೆ ಎದ್ದು ಮಾಡ್ಬೋದು, ಸಾಯಂಕಾಲ ಮಾಡ್ಬೋದು. ಎಲ್ಲ ಚೆನ್ನಾಗಿದೆ, ಇಲ್ಲಿ ಏನು ತೊಂದರೆ ಇಲ್ಲ. ಆದ್ದರಿಂದ ಇದೇ ರೀತಿ ನೀವು ಗಿಡ ಬೆಳೆಸಿ, ಗಿಡ ಬೆಳೆದಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳ್ತಾ, ತಮ್ಮಲ್ಲಿ ಇನ್ನೇನು ಮುಂದೆ ಏನಾರು ಹೇಳೋದಿದೆಯಾ? ಇನ್ನೇನು ಇಲ್ಲ, ನೋಡ್ಕೊಳ್ಳೋಣ ಇನ್ನೊಂದು ವಾರ ಗಿಡ ಹೆಂಗೆ ಬೆಳೆತ ಅಂದ್ಬಿಟ್ಟು ನಮ್ಮ ಮಧ್ಯೆ ಭೇಟಿ ನೀಡ್ತೀನಿ, ನೋಡ್ತೀನಿ. ಹಾಗಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ಮೇಂಟೈನ್ ಮಾಡಿ. ಸಿಂಗೇಗೌಡರು ಅಡ್ಜಸ್ಟ್ ಮಾಡ್ಕೊಂಡು ಅವರು ನೀರು ಹಾಕ್ತಾರೆ, ನೀವು ಸ್ವಲ್ಪ ಹಾಕಿ. ನಾವು ಬೇಕಾದ್ರೆ ಇಲ್ಲೇ ಇದ್ದೀವಿ, ಹಾಕ್ತೀವಿ. ಒಬ್ಬೊಬ್ಬರು ಬೆಳೀಲಿ, ಬೆಳೆದಷ್ಟು ನಿಮಗೆ ಒಳ್ಳೆಯದು. ಏನೂ ತೊಂದರೆ ಇಲ್ಲ. ಅದರಿಂದ ನಿಮಗೂ ಆ ದೇವರು ಒಳ್ಳೇದು ಮಾಡಲಿ. ಈಗಲೂ ಯಾರೋ ಇಲ್ಲಿಗ ಗಿಡ ಹಾಕಿದ್ದೀರಲ್ಲ, ಆದ್ದರಿಂದ ತಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು
ಈಗ ನಿಮ್ಮ ಎಲ್ಲ ನೋಡ್ತಕ್ಕಂಥ ವೀಕ್ಷಕರಿಗೂ ನಮಸ್ಕಾರ ಹೇಳಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗಿಡಗಳನ್ನು ಬೆಳೆಸಿ ನಮಸ್ಕಾರ. ಉಳಿಸಿ ಪರಿಸರ ಉಳಿಸಿ ಗಿಡವನ್ನು ಬೆಳೆಸಿ ಪಡೆಯಲು ಆರೋಗ್ಯ ಪಡೆಯಲು ಹೇಳಿ. ಉತ್ತಮ ಗಾಳಿಯನ್ನು ಪಡೆಯಲು ಹ್ಮ್. ಗಿಡಗಳನ್ನು ಹೆಚ್ಚಾಗಿ ಬೆಳೆಸಿ. ಕರೆಕ್ಟ್, ನಿಜ, ಒಳ್ಳೆಯದು ಅದು. ಈ ವಾತಾವರಣದಲ್ಲಿ ವಾತಾವರಣ ಹೆಚ್ಚು ಕಲುಷಿತ ಗಾಳಿಗಳೇ ಬರ್ತಿದೆ. ಹೌದು, ಹೆಚ್ಚು ಗಿಡಗಳನ್ನು ಬೆಳೆಸಿದಷ್ಟು ನಮಗೆ ಆರೋಗ್ಯ ಒಳ್ಳೆಯದು. ಉತ್ತಮ ಶುದ್ಧ ಗಾಳಿಗೆ ಸಿಗುತ್ತವೆ ಜನರಿಗೆ. ಉತ್ತಮ ಶುದ್ಧ ಗಾಳಿಗಳು ಸರಿ ಸಿಗಲಿ. ಆದ್ದರಿಂದ ಗಿಡ ಬೆಳೆಸಬೇಕು, ಒಳ್ಳೆಯದು. ಗಿಡಗಳನ್ನು ಬೆಳೆಸಿ. ಈ ಗಿಡಗಳು ಬೆಳೆದ್ಮೇಲೆ ಮತ್ತಷ್ಟು ಗಿಡಗಳನ್ನ ತಂದು ನೀಡೋಣ. ನಡಿ. ತುಂಬ ಧನ್ಯವಾದಗಳು. ಹೇಗೆ ಬೆಳಿತವೆ ತಮಗೂ ಧನ್ಯವಾದಗಳು ಸಹ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಓಕೆ.